ಕಲಿಯೋದು ಬಿಟ್ಟು ನಿಮ್ಮ ಜೊತೆಗೆ ಬಂದ. ಆ ಚಳಿ ಗಾಳಿಯಲ್ಲಿ ಬಂದಾಗ ನನ್ನ ಮಗ ಓದ್ಲಿಲ್ಲ ಅಂತೇಳಿ ಯಾವಾಗಾರ ಕಣ್ಣೀರು ಹಾಕಿದ್ದಿದ್ಯಾ ನೀವು? ಕಣ್ಣೀರು ಹಾಕೋದೇನ ನಾ ಎಲ್ಲ ಈಗ ತೇಲಿ ಹುಷಾರಾದಂಗೆ ಆವಾಗ್ಲಿಂದ ನನ್ನ ತೇಲಿ ಹುಷಾರಾಗಲಿಲ್ಲ. ಈಗ ಓಟ್ ನಂದು ತೇಲಿ ಓಡಾಕತ್ತೈತಿ. ನನ್ನ ಮಕ್ಕಳ ಸಲಾಗಿ ನಾ ಕಷ್ಟಪಡ್ದಿದ್ದು ರೈತರು ಯಾಕವ ಹಿಂಗೆ ಯಾಕೆ ಕುಂತಿ ಅಂತಂದ್ರೆ ಏನಿಲ್ರಿ ಸಾವ್ಕಾರ, ಏನಿಲ್ರಿ ಮರಿ ಮುಂದಾದೀನಿ, ಮಕ್ಕಳು ಕುರಿಗೆ ಹೋಗಲಿಲ್ಲ, ನನ್ನ ಗಂಡು ಒಬ್ಬ ಅವನ ಹೋಗ್ಯಾನ್ರಿ, ಹೆಂಗೆ ಮಾಡಬೇಕು, ಎಲ್ಲಿ ಹೋಗ್ಯಾರವ ಅಂತಂದರೆ ಎಲ್ಲಿ ಹೋಗ್ಯಾರ ಅಂತನ್ಲಿ, ಎಲ್ಲಾರ ಗಿಡಕ್ಕೆ ಸಂಗಟಿ ಹಾಕಿ ಭರಣೆ ಆಗಿಟ್ಟು ಹೋದ್ರೆ ಮರಿ ಓಡ್ ಹೋದಿಂದ ನಾ ತಿರ್ಕೊಂತ ಅಡ್ಡಾಡಾಕಿ ಬಂದು ಊಟ ಮಾಡಿ ಯಾವಾಗ ಹೋಗ್ಬಿಡ್ತಿದ್ನ ಏನು ಹೋಗ್ಬಿಡವ ಬಂದು ಭರಣಿ ನೋಡಿದ್ರೆ ಅದಾಗ ಸಂಗಟಿ ಇರ್ತಿದ್ದಿಲ್ಲ. ಹಂಗಾರ ಒಬ್ಬ ಆಕಿ ವಿಚಾರ ಮಾಡ್ತಿದ್ದೆ, ನನ್ನ ಮಗ ಬಂದಿದ್ದಾನೇನು, ಉಂಡು ಹೋಗ್ಯಾನಲ್ಲ, ಯಾಕೆ ಉಂಡು ಹೋಗ್ಲಿ ಬಿಡು, ರಾತ್ರಿ ಯಾರು ಮನ್ಯಾಗ ಮಕ್ಕೊಂಡಿದ್ದಾನೆ, ಯಾರು ಊಟ ಕೊಟ್ಟಿದ್ದಾರೆ, ಬರೇ ಇದೇ ಯೋಚನೆ ಮಾಡ್ಕೊಂಡು ಇರ್ತಿದ್ದೆ ನನ್ನ ಮಕ್ಕಳ ಸಲುವಾಗಿ. ಈ ನಮೂನಿ ಓಡಾಡಕ್ಕೆ ಹತ್ಬಿಟ್ಟಿದ್ದ ಹನುಮಂತಪ್ಪ. ಅಲ್ಲಮ್ಮ, ಯಾವಾಗಾದ್ರೂ ಆ ಬಡತನದೊಳಗೆ ಯಾವಾಗಾದ್ರೂ ಹನುಮಂತಿಗೆ ಊಟ ಸಿಗ್ದಂಗೆ ಇದ್ದದ್ದು ಮಕ್ಕಂಡಿದ್ದು ಹಸ್ಕೊಂಡದ ನನ್ನ ಮಗ ಅಂತೇಳಿ ಆ ತಾಯಿ ಕರುಳು ನೊಂದದ್ದುಂಟ ಆವತ್ತಿನ ದಿನದಲ್ಲಿ? ಅದ ಭಾಳ ಅವಂದ ತಲೆಯಾಗ ಭಾಳ ಹಾಕ್ಕೊಡ್ತಿದ್ದೆ. ನನ್ನ ಮಕ್ಕಳು ಸುಮ್ಮನೆ ಬಂದು ಇಲ್ಲಿ ಒಜ್ಜೆದಾಗಿದ್ದಿದ್ರೆ ಮಾಡಿದ ಸಂಗಟ್ಯಾಗ ಅಷ್ಟೂರು ಕುಂತು ತಿಂದು ಮರಿಗೆ ಹೋಗೋದು ಕುರಿಗೆ ಹೋಗೋದಂತಂದ್ರೆ ಒಂದು ಹತ್ರ ಇರ್ತಿದ್ವು. ಇವೇನು ಓಡಾಡಕ್ಕೆ ಕುಂತರು, ಎಲ್ಲಿ ಹೊಂಟ್ರು ಏನು, ಇದು ಚಿಂತ್ಯಾಗ ಭಾಳ ಇರ್ತಿದ್ವಿ.